ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯಯ್ಯ, ಅಡುಗೆ ಏನು ಉಳಿಸೇ ಇಲ್ವಾ ಪಾಪ? ಕಾರಣ ಏನು ತಿನ್ಬೇಕು? ಏನು ಮಾಡ್ತೀನಿ ನೀನು? ಕಾರಣ ಹಸ್ಕೊಂಡಿರೋದು ನೋಡಿದ್ರೆ ನನ್ನ ಕರುಳು ಚುರ್ರ ಅನ್ನತ್ತಮ್ಮ. ಓ, ಇದೆಲ್ಲ ನಿಮ್ಮ ಪ್ಲ್ಯಾನಾ? ಹೋಗ್ಲಿ ಬಿಡಿಯಪ್ಪ. ಅಡುಗೆ ಯಾಕೆ ಖಾಲಿ ಆಗಿದೆ ಗೊತ್ತಾ? ನಾನು ಮತ್ತೆ ಮತ್ತೆ ನಿಮ್ಮ ಕೈ ರುಚಿ ಟೇಸ್ಟ್ ಮಾಡಲಿ ಅಂತ. ಐ ಆಮ್ ಸೋ ಲಕ್ಕಿ ಅಲ್ವಾ? ಇವತ್ತು ನೀವು ಬೆಳಗ್ಗೆ ಅಡುಗೆ ಮಾಡಿದ್ದು ಎಷ್ಟು ಚೆನ್ನಾಗಿತ್ತು ಗೊತ್ತಾ? 10 ಜನ್ಮ ನೆನೆಸ್ಕೋಬೇಕು. ಮತ್ತೆ ಯಾವಾಗ ನಿಮ್ಮ ಕೈ ರುಚಿ ಟೇಸ್ಟ್ ಮಾಡ್ತೀನೋ ಅಂತ ಅನ್ಕೋತಾ ಇದ್ದೆ. ಆ ಗಳಿಗೆ ಇಷ್ಟು ಬೇಗ ಬರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಂಗೆ ಒಳ್ಳೆ ಫ್ಲಫಿ ಚಪಾತಿ ಮಾಡ್ಕೊಡ್ತೀರಾ ಪ್ಲೀಸ್? ನಾನು ಹಸ್ಕೊಂಡಿದ್ರೆ ನಿಮಗೆ ಕಳ್ಳು ಚುರ್ರ ಮತ್ತಲ್ವಾ? ಈಗ ತಾನೇ ಹೇಳಿದ್ರಿ ಅಲ್ವಾ? ಮತ್ತೆ ನೀನು ಕೇಳೋದು ಹೆಚ್ಚು, ನಾನು ಮಾಡೋದು ಹೆಚ್ಚು. ಮಾಡ್ತೀನಿ. ನೀನು ಹಸ್ಕೊಂಡಿರ್ಬಾರ್ದು. ನಿಮ್ಮಂತ ಅಪ್ಪ ಇಲ್ಲಪ್ಪ. ಅಪ್ಪ ಮಗ ಅಂದ್ರೆ ಹೀಗಿರ್ಬೇಕು. ಚಪಾತಿ ಕುಡೀರಿ, ಚೆನ್ನಾಗಿ ನೀರು ಕುಡೀರಿ ಅತ್ತೆ. ಈ ಮನೇಲಿ ನೀರು ಕುಡಿಸೋರ ಸಂಖ್ಯೆ ಹೆಚ್ಚಾಗಿದೆ ಅಲ್ವಾ? ಇನ್ಮೇಲೆ ಇದನ್ನೆಲ್ಲ ಅಭ್ಯಾಸ ಮಾಡ್ಕೋಬೇಕು. ಇವತ್ತು ನನಗೆ ಅಪೋಸ್ ಮಾತಾಡ್ತಿದ್ದಾನೆ. ನಿನ್ನೆ ಮೊನ್ನೆ ಬಂದ ನಿತ್ಯನ ಎದುರುಗಡೆ ನನ್ಗೆ ಅವಮಾನ ಮಾಡ್ತಿದ್ದಾನೆ. ನಾನು ತಗೊಂಡಿರೋ ಡಿಸಿಷನ್ ಕ್ವೆಶನ್ ಮಾಡಬಾರ್ದು ಅಂತ ಡೈರೆಕ್ಟ್ ಆಗಿ ಹೇಳ್ತಿದ್ದಾನಂದ್ರೆ ಇನ್ಮೇಲೆ ನಾವು ಸುಮ್ಮನೆ ಕೂರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಏನು ಗೊತ್ತಾ ನಿಧಿಯವರೇ, ನಮ್ಗೇನಾದ್ರೂ ಬೇಕು ಅಂತ ನಾವು ಮನಸ್ಸಿಂದ ಬಯಸಿದ್ರೆ ಇಡೀ ಯೂನಿವರ್ಸ್ ಅದು ನಮಗೆ ಸಿಗ್ಲಿ ಅಂತ ಪ್ಲಾನ್ ಮಾಡುತ್ತಂತೆ. ಅದ್ರ ಅರ್ಥ ಇವಾಗ ಗೊತ್ತಾಯ್ತು. ಅಕ್ಕನೂ ಯಾವಾಗ್ಲೂ ಹೀಗೆ ಹೇಳ್ತಿರ್ತಾಳೆ, ನಾವೇನಾದ್ರೂ ಮ್ಯಾನಿಫೆಸ್ಟ್ ಮಾಡಿದ್ರೆ ಅದೆಲ್ಲ ನಿಜ ಆಗುತ್ತೆ. ಸದ್ಯ ನನಗೂ ನಮ್ಮಪ್ಪ ಕೈಯಾರೇ ಮಾಡಿರೋ ದೋಸೆ, ಬಿಸಿಬೇಳೆ ಬಾತ್, ಪಾಯಸ, ಶಾವಿಗೆ ಇದೆಲ್ಲ ತಿನ್ನಬೇಕು ಅಂತ ಅನ್ನಿಸ್ತಿದೆ. ಅದನ್ನೇ ಮ್ಯಾನಿಫೆಸ್ಟ್ ಮಾಡಬೇಕು ಅನಿಸುತ್ತೆ. ಅಪ್ಪ ಅಂದರೆ ನನಗೆ ನಳ ಮಹಾರಾಜ ಪಾರ್ಟ್ 2. ನಿನಗೆ ಅಷ್ಟೊಂದು ಇಷ್ಟ ಆಯ್ತಲ್ಲ, ಮಾಡಿಕೊಡೋಕ್ಕೆ ನನಗೆ ತುಂಬ ಇಷ್ಟ ಕಣೋ. ಆದರೆ ಈಗ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದೆ ಕಣ, ಅದೇ ಸಮಸ್ಯೆ. ಹೀಗೆ ಮಾತಾಡ್ತಾ ಒಬ್ರಿಗೊಬ್ರು ಹೆಲ್ಪ್ ಮಾಡಿಬಿಟ್ರೆ ಅರ್ಧ ಗಂಟೆಲಿ ಆಗೋ ಕೆಲಸ 5 ನಿಮಿಷಕ್ಕೆ ಆಗೋಗುತ್ತೆ. ಅದು ಮುಗಿಸ್ಕೊಂಡು ಆರಾಮ್ ನಿದ್ದೆ. ಕರುನಾಡ ಕಣ್ಣು